ನೋಡಿ, ಬೆಳಗಾವಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಲಾಗ್ತದೆ. ಇನ್ನು ಈ ಗಣಿಗಾರಿಕೆಗೆ ಸಾಕಷ್ಟು ಮರಗಳನ್ನ ಸರ್ವನಾಶ ಮಾಡಲಾಗಿದೆ. ಇಲ್ಲಿಗಲ್ ಮೈನಿಂಗ್ಗೆ ನೂರಾರು ಮರಗಳ ಮಾರಣ ಹೋಮ ನಡೆದು ಹೋಗಿದೆ. ಬೈಲಹೊಂಗಲ ತಾಲೂಕಿನ ಮುರುಗೋಡ್ನಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲಾಗಿದ್ದು ಮರವನ್ನ ಕಡಿದು ದಾಂಡೇಲಿಗೆ ಸಾಗಿಸಿದ್ದಾರೆ ದುಷ್ಕರ್ಮಿಗಳು. ಇನ್ನು ಜಿಲ್ಲಾಧಿಕಾರಿಗೆ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲಿಗೆ ದೂರು ಕೂಡ ನೀಡಿದ್ದಾರೆ. ಆ ಮೂಲಕ ಬೆಳಗಾವಿಯ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಕಾನೂನು ಬಾಹಿರವಾಗಿ ನಡೆಸಲಾಗಿದ್ದು, ಇನ್ನು ಈ ಒಂದು ಕಾನೂನು ಬಾಹಿರ ಘಟನೆಗೆ ನೂರಾರು ಮರಗಳನ್ನ ಸರ್ವನಾಶ ಮಾಡಿದ್ದಾರೆ. ಯಾರಿಗೆ ಇದರಲ್ಲಿ 21 ಇಲಾಖೆಗಳಿಗೆ ಕಂಪ್ಲೇಂಟ್ ಕೊಟ್ಟದ್ದು. 21 ಇಲಾಖೆಗಳಿಗೆ ಕಂಪ್ಲೇಂಟ್ ಕೊಟ್ಟರು ಇವತ್ತವರೆಗೆ ಅವ್ರನ್ನ ಯಾರು ಮುಟ್ಟಾಗ್ತಾ ಇರಲಿಲ್ಲ. ಏನಿದೆ ಗುಂಡಾಗಿರಿ ವ್ಯವಸ್ಥೆನೋ ಏನು ಅರಾಜಕತೆನೋ, ಆ ಕಾರಣಕ್ಕಾಗಿಂದ ನಾವು ಜೆಡಿಎಸ್ ನಿನ್ನೆ ರಾತ್ರಿಯಿಂದ 10 ಗಂಟೆಯಿಂದ ಬೀದಿಗಿಳಿದ ಆ ಭಾಗದಲ್ಲಿ ಯಾರೂ ರೈತರು ಮಾತಾಡಂಗಿಲ್ಲ. ಮಾತಾಡಿದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿಸ್ತಾರ. ಮುಂದೆ ರೋಡಿಗೆ ನಿಂತ ಹೋರಾಟ ಮಾಡ್ತೇವೆ. ನೋಡೋಣ ಅವ್ರು ಎಷ್ಟು ಮಂದಿ ಅರೆಸ್ಟ್ ಮಾಡ್ತಾರ, ಎಷ್ಟು ಮಂದಿ ಮೇಲೆ ಗುಂಡಾಗಿರಿ ಮಾಡಿಸ್ತಾರ ನೋಡ್ತಾವ. ತಾಕತ್ತನ್ನ ನಮ್ಮ ಪಕ್ಷ ಇದಕ್ಕೆ ಗಟ್ಟಿಯಾಗಿ ನಿಂತೈತಿ. ನಮ್ಮ ನಾಯಕರದಾರ, ಕುಮಾರಣ್ಣ ಅದಾರ, ನಿಖಿಲ್ ಕುಮಾರಸ್ವಾಮಿ ಅವರದಾರ, ನಮ್ಮ ನಾಯಕರ ಮಣ್ಣಿನ ಮಗ ನಮ್ಮ ಅಪ್ಪಾಜಿ ದೇವೇಗೌಡರು ಅದಾರ. ಅವ್ರ ನೇತೃತ್ವದಲ್ಲಿ ಅವ್ರ ಗಮನಕ್ಕೂ ತಂದಿದ್ದೇನೆ. ಯಾವುದೇ ಕಾರಣಕ್ಕೂ ಅದರ ಬಂದ್ ಆಗೋದಕ್ಕೆ ಬಿಡಂಗಿಲ್ಲ. ಈಗ ಇವತ್ತು ಬಂದ್ ಮಾಡಬಹುದು. ಅವ್ರಿಗೆ ಒಂದ್ ತಾಸಿನಾಗ ಹಿತಾಚಿಗಳನ್ನು ಹೊರಗಾಕಿ ಟಿಪ್ಪರ್ಗಳನ್ನು ಮನೆ ಕಳಿಸಿ ಕೇಸ್ ಕ್ಲೋಸ್ ಮಾಡಬಹುದು. ಗಿಡಗಳು ಅಂದ್ರೆ 1,000ಕ್ಕಿಂತ ಹೆಚ್ಚು ಗಿಡಗಳು ಮಾರಣ ಹೋಮ ಆಗಿದಾವೆ. ಈಗ 20 ತಿಂಗಳಿಂದ ಡಿಗ್ಗಿಂಗ್ ನಡೆದ್ರು ಮಾಡಿಲ್ಲ ಅಂದ್ರ ಇದ್ರ ಮೇಲೆ ಅವಾಗಿಂದ ಇದನ್ನ AI ಕ್ಯಾಮ್ರಾಗಳನ್ನು ಬಳಸಿ ಸೈಬರ್ ಕ್ರೈಮ್ದವ್ರನ್ನ ಇದನ್ನ ಮಾಡಿ ಟೋಟಲ್ ಅಲ್ಲಿ GPS ಹಾಕಿ 20 ತಿಂಗಳಿಂದ ಯಾವ ಗಾಡಿ ಹೋಗ್ಯಾವು, ಯಾರು ಡಿಗ್ಗಿಂಗ್ ಮಾಡಿ ಅವನ್ನೆಲ್ಲಾ ಗಾಡಿಗಳನ್ನು ಇದ್ರ ಮ್ಯಾಗ ಸಂಪೂರ್ಣ ಭದ್ರಾ ಡ್ಯಾಂನಿಂದ ನಾಲೆಗಳಿಗೆ ನೀರನ್ನ ಹರಿಸಬೇಕು ಅಂತ ಒತ್ತಾಯ ಇದೀಗ ಕೇಳಿ ಬರ್ತಾ ಇದೆ. ಸಾಕಷ್ಟು ರೈತರು ಆಕ್ರೋಶ